ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮಗೆ ತೋರಿಸೋಕೊಟ್ಟಿರೋದು ಗಾಡೀಲಿ 2 ಮೇಜರ್ ಪಾರ್ಟ್ಸ್ನ ನೀವು ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಒಂದು 300 to 400 ಕಿಲೋಮೀಟ್ರ್ ಹೋಗ್ತಾ ಇದ್ದೀನಿ ಅಂದಾಗ ಏನೇನು ಚೇಂಜ್ ಮಾಡಿಸ್ಕೋಬೇಕು ಅಂತಂದ್ಬಿಟ್ಟು ನಾನು ಮಾಡಿಸಿರೋದು ಹೇಳ್ತೀನಿ. ಇವಾಗ ನನಗೆ ಮೇಯ್ನಾಗಿ ಮೇಜರಾಗಿ ಏನೇನು ಬಂದಿತ್ತೆ ಇವಾಗ ಇಶ್ಯೂಸ್ ಅಂತಂದರೆ, ಫ್ರಂಟಲ್ಲಿ ಇಲ್ಲಿ ನೋಡ್ಬೋದು ನೀವು ನಿಸಿಂದು ಕ್ಯಾಲಿಪರ್ ಇದು ಫ್ರಂಟಲ್ಲಿರೋದು. ಇದರಲ್ಲಿರೋ ಒಂದು ಬ್ರೇಕ್ ಪ್ಯಾಡ್ 2 ಫುಲ್ ಉಜ್ಕೊಂಡೋಗಿತ್ತು. 99.999% ಫುಲ್ ಉಜ್ಕೊಂಡೋಗಿತ್ತು. ಇನ್ನು 1%, 0.0001% ಏನೋ ಉಳ್ಕೊಂಡಿತ್ತು. ನೋಡ್ಬೋದು ಇಲ್ಲಿ. ನಾನು ಯಾಕೋ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಅಂದರೆ ಇಬ್ಡು ಇರುತ್ತೆ ಅಂತ ಹೊಡೆದು ಫುಲ್ಲು ವೇರ್ಔಟ್ ಆಗಿಬಿಟ್ಟಿತ್ತು. ಹಂಗಾಗಿ ಅದನ್ನೊಂದು ಚೇಂಜ್ ಮಾಡಿಸಿದ್ದೀನಿ. ಅದ್ರದ್ದು ಕಾಸ್ಟ್ ಹೇಳ್ತೀನಿ ಲಾಸ್ಟಲ್ಲಿ. ಅದಾದಮೇಲೆ ಇದು ಏನಿದು ಕಡ್ಡಿಗಳಿದ್ದಾವಲ್ಲ, ಇದು ಸ್ಪೋಕ್ಸು, ಇದನ್ನು ಫಸ್ಟು ಟೈಟ್ ಮಾಡಿಸ್ಕೊಳ್ರಿ. ಒಂದು 8,000 ಬೇಡ, ಒಂದು 6,000 7,000 ಕಿಲೋಮೀಟ್ರ್ ಹೋದಾಗ ನೀವು ಯಾವ ಸರ್ವಿಸ್ ಮಾಡಿಸ್ತಿರಲ್ಲ ಆ ಟೈಮಲ್ಲಿ ವೀಲ್ದು ಕಡ್ಡಿಗಳನ್ನ ಟೈಟ್ ಮಾಡಿಸ್ಕೊಳ್ರಿ. ನಂದು ಫುಲ್ ವಾಬ್ಲಿಂಗ್ ಇತ್ತು ಗಾಡಿ. ಹೆಂಗಿತ್ತು ಅಂತಂದರೆ ಒಂದು 50 to 60 ಕಿಲೋಮೀಟ್ರ್ ಸ್ಪೀಡಾಗಿ ಹೋದಾಗ ಫುಲ್ಲು ಶೇಕು, ವಾಬ್ಲಿಂಗ್ ಬರೋದು. ಹಂಗಾಗಿಬಿಟ್ಟು ಇಲ್ಲಿ ತೋರಿಸ್ತೀವಿ ನೋಡಿ ಯಾವ ಥರ ಟೈಟ್ ಮಾಡಿಸ್ತೀನಿ ಏನು ಅಂತಂದ್ಬಿಟ್ಟು ಫುಲ್ ವಾಬ್ಲಿಂಗ್ ಬರೋದು. ಹಂಗಾಗಿ ಇದು ಫ್ರಂಟ್ದು, ಬ್ಯಾಕ್ದೇನು ಹಂಗೆ ಆಗಿಲ್ಲ. ಹಂಗಾಗಿ ಫ್ರಂಟ್ ಮಾತ್ರ ಚೇಂಜ್ ಮಾಡಿಸಿದ್ದೀನಿ, ಫುಲ್ ಟೈಟ್ ಮಾಡಿಸಿದ್ದೀನಿ. ಆಮೇಲೆ ಇದರಲ್ಲಿರೋ ಆಯಿಲ್ನ ಫುಲ್ ಚೇಂಜ್ ಮಾಡಿಸಿದ್ದೀನಿ. ಓಲ್ಡ್ ಆಯಿಲ್ ಫುಲ್ಲು ಬ್ಲ್ಯಾಕ್ ಔಟ್ ಆಗಿಬಿಟ್ಟಿತ್ತು. ಹಂಗಾಗಿ ಇದ್ರಾಗೆಲ್ಲ ಪಂಪ್ ಔಟ್ ಮಾಡಿಬಿಟ್ಟು ಇಲ್ಲಿಂದ ಅಷ್ಟು ಹೊಸ ಆಯಿಲ್ ಹಾಕ್ಸಿದ್ದೀನಿ. ಅದಾದಮೇಲೆ ಬ್ಯಾಕ್ದು ಅಷ್ಟೇ, ಬ್ಯಾಕ್ದಲ್ಲಿ ಫುಲ್ಲು ಇಲ್ಲಿ ತನಕ ಇತ್ತು, ಇಲ್ಲಿ ಲೋಯರ್ ಪಾಯಿಂಟಿಗೆ ತನಕ ಇತ್ತು. ಹಾಗಾಗಿ ಇದನ್ನು ಫುಲ್ ಮಾಡಿಸಿದ್ದೀನಿ. ಇಷ್ಟು ನಾನು ಇವತ್ತು ಗಾಡಿಗೆ ಮಾಡಿಸಿರೋದು. ಯಾಕೆ ಅಂತಂದರೆ ನಾನು ಇನ್ನು 2 ಡೇಸಲ್ಲಿ ಬೆಂಗಳೂರಿಗೆ ಹೊರಟಿದ್ದೀನಲ್ವ. ಹಂಗಾಗಿ ನಾನೇನಾದರೂ ಡಿಸ್ಪ್ಯಾಡ್ ಚೇಂಜ್ ಮಾಡಿಸ್ಕೊಂಡ್ಲಂಗೆ ಹೋಗಿದ್ದಿದ್ರೆ ಪಕ್ಕ ನಂದು ಡಿಸ್ಕ್ದು ಇದೇನಿದೆಯಲ್ಲ, ಇದು ಪ್ಲೇಟು ಫುಲ್ಲು ಉಚ್ಕೊಂಡು ಹೋಗಿ ಸೊಟ್ಟ ಆಗಿಬಿಡೋದು. ಸೊಟ್ಟ ಅಂತಂದರೆ ಫುಲ್ ಹೀಟಾಗಿ ಬೆಂಡ್ ಆಗಿಬಿಡೋದು. ಆಮೇಲೆ ABS ಕ್ಲೀನಾಗಿ ವರ್ಕ್ ಆಗ್ತಿರಲ್ಲ, ಏನೇನೋ ಪ್ರಾಬ್ಲಮ್ಸ್ಗಳು ಬರೋದು. ಸೊ ಈ ತಪ್ಪನ್ನ ನೀವು ಮಾಡಬೇಡ್ರಿ. ನಾನು ಮಾಡಿದ್ದೀನಿ. ಕರೆಕ್ಟಾಗಿ ನೋಡಿಕೊಂಡು ಒಂದು 20% ಅದೇನು ಉಳ್ಕೊಂಡಿರುತ್ತಲ್ಲ ಅದೇ ಟೈಮಲ್ಲಿ ನೀವು ಡಿಸ್ಪ್ಲೇಟ್ನ ಚೇಂಜ್ ಮಾಡಿಸ್ಕೊಂಬಿಡಿ, ಡಿಸ್ಕ್ ಪ್ಯಾಡ್ನ ಚೇಂಜ್ ಮಾಡಿಸ್ಕೊಂಬಿಡಿ, ಬೆಸ್ಟು. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದ್ಕೊಳ್ತೀನಿ. ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕು, ಶೇರು, ಕಮೆಂಟು ಆ್ಯಂಡ್ ಫಾಲೋ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಸೊ ಮಚ್.